ಜಟಕಾ ಬಂಡಿ ಶರಪಂಜರ ಚಿತ್ರದಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರ ಕಾಲ್ಪನಿಕ ಪಾತ್ರಕ್ಕೆ ಕಣ್ಣಿಗೆ ಕಟ್ಟುವಂತೆ ನಟಿಸಿದ ಪ್ರಬುದ್ಧ ನಟಿ ಮಿನುಗುತ್ತಾರೆ ಕಲ್ಪನಾ. ಈ ಚಿತ್ರದಲ್ಲಿ ಕಲ್ಪನಾ ಅವರು ಮಾಡಿದ ಪಾತ್ರ ಯಾರಿಗೂ ಎಂದಿಗೂ ಮರೆಯೋದಕ್ಕೆ ಆಗೋದೇ ಇಲ್ಲ. ತನ್ನ ಗಂಡನಿಗೆ ಬೇರೆಯವಳ ಜೊತೆ ಸಂಬಂಧ ಇದೆ ಎಂದು ತಿಳಿದ ಆಕೆ ಹಂತ ಹಂತವಾಗಿ ಹೇಗೆ ಮಾನಸಿಕವಾಗಿ ಖಿನ್ನಳಾಗ್ತಾಳೆ ಅಂತ ನೀವೆಲ್ಲ ನೋಡಿದಿರ. ಈ ಚಿತ್ರದಲ್ಲಿ ಕಲ್ಪನಾ ಅವರು ಮಾಡಿದ ಪಾತ್ರಕ್ಕೂ ಇಂದು ನಮ್ಮ ಬಳಿ ಬಂದಿರೋ ಒಂದು ಹೆಣ್ಣಿಗೂ ತೀರಾ ಹತ್ತಿರದ ನಂಟು ಅನ್ಸುತ್ತೆ. ಅದು ಹೇಗೆ ಅಂತೀರಾ? ನೀವೇ ನೋಡಿ. ನಮಸ್ಕಾರ. ನಮಸ್ತೆ. ಹೊಸದುರ್ಗ ತಾಲೂಕು ಗುಡ್ಡದಲ್ಲಿಕೆರೆ ನಮ್ಮದು. ಈ ಊರಿಗೆ 94-95ರಲ್ಲಿ ಮದುವೆ ಮಾಡಿದ್ವಿ. ಅರ್ತಿಕೋಟೆ ಅವ್ರದ್ದು ಇಂಗ್ಲಿಷ್ ಲೆಕ್ಚರ್ ರಾಮಚಂದ್ರಪ್ಪ ಅಂತ ಹೇಳಿ. ರಾಮಚಂದ್ರಪ್ಪ ಅಂತ. ನೀವೇನ್ ಕೆಲಸ ಮಾಡ್ತೀರಿ ಕೃಷ್ಣ? ವ್ಯವಸಾಯ ಮೇಡಮ್. ನಿಮ್ ತಂದೆಯವ್ರು ಏನ್ ಮಾಡ್ತಾ ಇದ್ರು? ನಮ್ಮ ತಂದೆ ಗೌರ್ಮೆಂಟ್ ಅಫಿಷಿಯಲ್, ಎಕ್ಸ್ಪೈರ್ಡ್ ಆದ್ರು. ಎಷ್ಟು ಜನ ನೀವು? ಇಬ್ರೇನಾ? ನಾವು 7 ಜನ ಮೇಡಮ್. 7 ಜನ. 4 ಜನ ಗಂಡು ಮಕ್ಕಳು, 3 ಹೆಣ್ಮಕ್ಳು. ಸರಿ, ಏನ್ ಮಾಡ್ತಾರೆ ನಿಮ್ಮ ಅಣ್ಣಂದ್ರೆಲ್ಲ? ತಮ್ಮಂದ್ರ? ಅಣ್ಣ ತೀರೋದ, ಇನ್ನಿಬ್ರು ಇಲ್ಲಿ ಬೆಂಗಳೂರಲ್ಲಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾರ? ಹೌದು. ಅದೇನ್ ನೀವು ಮಾತ್ರ ವ್ಯವಸಾಯ ಆಯ್ಕೆ ಮಾಡ್ಕೊಂಡಿದ್ದೀರಿ? ಮೊದ್ಲಿಂದಲೂ ನಾನು ವ್ಯವಸಾಯನೇ. ಹೆಣ್ಮಕ್ಳು ಎಷ್ಟು ಜನ? 3. ಇವ್ರಲ್ದೆ 2 ಅಕ್ಕರು. ಅಕ್ಕ ಅವರು ಎಲ್ಲಿರ್ತಾರೆ? ಅವರು ಕೋಲಾರ ಡಿಸ್ಟಿಕ್ ಒಬ್ಬರನ್ನ ಕೊಟ್ಟಿದ್ದೀವಿ, ಇನ್ನೊಬ್ರು ಶಿವಮೊಗ್ಗ, ಅವರು ಗೌರ್ಮೆಂಟ್ ಅಫಿಷಿಯಲ್. ಅವ್ರು ಚೆನ್ನಾಗಿದ್ದಾರೆ ಮೇಡಮ್. ಇವಳದೇ ಮದುವೆ ಆಗಿ ಮಕ್ಕಳಾಗ ತನಕನೂ ಸಮಸ್ಯೆ ಇಲ್ಲ. ಅದಾದ ನಂತರ ಇವರು ಲೆಕ್ಚರ್ರು ಡ್ಯೂಟಿ ಜಗಳೂರಲ್ಲಿತ್ತು. ಅಲ್ಲಿ ಗೌರ್ಮೆಂಟ್ ಕೆಲಸ. ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿದ್ದರು, ಏನೂ ಸಮಸ್ಯೆ ಇಲ್ಲ. ಹಿರಿಯೂರಿಗೆ ಬಂದರು, ಅಲ್ಲೂ ಸಮಸ್ಯೆ ಇಲ್ಲ. ಅರ್ತಿಕೋಟೆಗೆ ಹೋದರು. ಅಲ್ಲಿ ಈಗ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಅವರ ಅಕ್ಕ, ತಂಗಿ, ತಾಯಿ ಎಲ್ಲರೂ ಜೊತೆಗಿರಬೇಕು. ಈಗ ನಮ್ಮದು ಹೊಸ ಸಂಬಂಧ. ಇವಳು ಅವ್ರ ಜೊತೆ ಅಡ್ಜಸ್ಟ್ ಆಗಲಿಲ್ವೋ, ಅವರೆಲ್ಲ ಸೇರಿ ಇವಳ ಜೊತೆ ಅಡ್ಜಸ್ಟ್ ಆಗಲಿಲ್ಲೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಬಿರುಕು ಪ್ರಾರಂಭ ಆಯಿತು. ಈಗ ನಾವು ಬಾಗಣ ಅದು ಇದು ಕೂಡ ಹೋದಾಗ ನಮ್ಮ ತಂದೆ ತಾಯಿ ನಾವು ಎಲ್ಲರೂ ಹೋದಾಗ ಇವಳನ್ನೇ ಬೈದು ಬುದ್ಧಿ ಹೇಳಿ ಸರಿ ಮಾಡಿ. ಯಾಕೆಂದರೆ ಆತ ಭಾಳ ಬುದ್ಧಿವಂತ, ಭಾರಿ ದೊಡ್ಡ ಮನುಷ್ಯ. ನಾವು ಇದುವರೆಗೂ ಭಾರಿ ಬೆಲೆ ಕೊಡ್ತಾ ಇದ್ದೀವಿ ಮೇಡಮ್. ಆ ಉದ್ದೇಶಕ್ಕೆ ನಾವು ಕೋರ್ಟಿಗೆ ಹಾಕಲಿಲ್ಲ. ಮಕ್ಕಳನ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವಳದೇ ತಪ್ಪು ಅಂತಂದು ನಾವು ಇದುವರೆಗೂ ನಾವು ಇದನ್ನ ತಗೊಂಡ್ಬಂದ್ವಿ. ಸುಮಾರು 16 ವರ್ಷ ಆಗೋಯ್ತಲ್ಲ ಕೃಷ್ಣಮೂರ್ತಿ ಅವರೇ? ಈಗ 4 ಮನೆಗೆ ಬಂದು, ನಮ್ಮ ಮನೆಗೆ ಬಂದು 4 ವರ್ಷ ಆಯಿತು. ಎಷ್ಟು ಜನ ಮಕ್ಕಳಮ್ಮ? 2 ಇದ್ದಾರೆ. ಇಬ್ರೇ ಮಕ್ಕಳ? ಇಬ್ರೇ. ನನಗೆ 3 ಅಂತ ಹೇಳಿದ್ರಲ್ಲಮ್ಮ? ಇಲ್ಲ ರೀ, 2 ಮಕ್ಕಳು. ಹೆಣ್ಮಕ್ಳಮ್ಮ? ಗಂಡ್ ಮಕ್ಳು? 1 ಹೆಣ್ಣು 1 ಗಂಡು. ಯಾವಾಗಲಿಂದ ನಿಮ್ ಲೆಕ್ಕದಲ್ಲಿ ಸಮಸ್ಯೆ ಶುರು ಆಯ್ತು? ಇವಾಗ 6ನೇ ವರ್ಷದಿಂದ. ಏನಾಯ್ತು? ಏನಾಗಿಲ್ಲ, ಸುಮ್ನೆ ಸಾಧಾರಣ ಜಗಳ ಮಾಡಿದ್ವಿ ಅಷ್ಟೇನೆ. ಅಷ್ಟಕ್ಕೆ ಬಟ್ಟೆ ಎಲ್ಲ ಹೊರಗೆ ಹಾಕಿದ್ದು, ನೀನು ಊರಿಗೆ ಹೋಗು ಅಂತ ಹೇಳಿದ್ರು. ನಾವು ಹೋಗಿ ನಮ್ಮ ತಂದೆ ಕರ್ಕೊಂಡು ಬಂದ್ವಿ. ಯಾಕೇನೋ ಈ ಥರ ಹೊರ ಕಳಿಸ್ತಿದ್ದಾರೆ, ಏನು ಸಮಸ್ಯೆ ಅಂತಂದು ಬಂದಮೇಲೆ ಅವ್ರೇನಂದ್ರು, ಪಂಚಾಯತಿ ಮಾಡ್ಕೇಳ್ರಿ, ಅದೇನು ಸಮಸ್ಯೆ, ನಮ್ಮ ತಾಯಿ ನಮ್ಮ ಅಕ್ಕವ್ರ ಹತ್ರ ನೀವು ಸಮಸ್ಯೆ ತೀರಾವಳಿ ಮಾಡ್ಕೊಂಡು ಬೇರೆ ಕಡೆ ಇದ್ ಕಡೆ ಮನೆ ಐತೆ ಇದ್ಕೊಂಡು ನಿಮ್ಮ ಮಗಳು ನೀವು ಇದ್ದು ಹೋಗ್ಬೋದು, ಜೀವನ ಮಾಡ್ಬೋದು ಮಕ್ಕಳು ಕರ್ಕೊಂಡು ಅಂತ ಹೇಳಿದ್ರು. ಇದ್ದಕ್ಕಿದ್ದಂಕ್ಲೆ ಆ ಥರ ಹೇಳ್ತಿರಲ್ಲ, ಯಾಕೆ ಸ್ವಾಮಿ ಏನು ಮಾಡೀತೆ ನಮ್ಮ ಮಗಳು, ನಾವೇನು ತಪ್ಪು ಮಾಡಿದ್ದೀವಿ, ಲಗ್ನ ಆಗಬೇಕಾದ್ರೆ ಎಲ್ಲ ಹೇಳಿದ್ವಲ್ಲ, ಆ ಥರ ಎಲ್ಲ ಮಾಡಬಾರ್ದು. ಅನಾಹುತ ಏನಾರು ಅಚಾತುರ್ಯ ಮಾಡಿದರೆ ನೋಡ್ರಿ ನಾವು ಬದುಕಿರ್ತೀವೋ ಸಾಯ್ತೀವೋ ಗೊತ್ತಿಲ್ಲ, ವಯಸ್ಸಾಗೈತೆ ಆತ ಇದ್ದು ಉಲ್ಟಾ ಸೀದಾ ಆಯ್ತಲ್ಲ. ಇಲ್ಲ ನಾವು ಮತ್ತೆ ಲಗ್ನಕ್ಕೆ ಹಚ್ಕೊಂಡಿದ್ದೀವಿ ಸರ್, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ, ಉಂಡ ಗುತ್ತಿಗೆ ನಮ್ಗೆ ಬೇಡ. ನಾವು ಆ ತಕ್ಷಣಕ್ಕೆ ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್. ಅಲ್ಲೇ ಹಿರಿಯೂರಲ್ಲೇ ಕೋರ್ಟಿಗೂ ಹಾಕಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಆತ ಏನಂತ, ನಿಮ್ಮ ತೋರ್ ಮನೆಗೆ ನೀವು ಇರೋದು ಅಲ್ಲೇ ಹಾಕೇಬೇಕು ಕೋರ್ಟಿಗೆ, ನೀವು ಇಲ್ಲೇ ಎಲ್ಲ ಲೆಕ್ಕ ಆತ ನಮ್ಗೆ ಏನಾಯ್ತು 2 ಟೈಮ್ ಹೋಗಿ ಬಂದಿದ್ದೀವಿ, ಅರ್ಜೆಂಟ್ ಮಾಡ್ಕೊಂಡು ಬಂದಿದ್ವಿ. 2 ಟೈಮ್ ಆಯ್ತು. ಈಗ 3ನೇ ಟೈಮ್ ಹೋಗ್ಬೇಕಿತ್ತು. ಈಗ 7 ತಿಂಗಳಾಗಿತ್ತು ನಮ್ಮ ತಂದೆ ಡೆತ್ ಆಗಿ. ಅದ್ರ ಸಮಸ್ಯೆ ಏನು ಅಂತ ನಮಗೆ ಗೊತ್ತಿಲ್ಲ. ಇವಾಗ ಮನೆಗೆ ಭಾಳ ಕಿರಿಕಿರಿ. ಇಲ್ಲಿ ಸಮಸ್ಯೆ ಬಂದೈತೆ, ಅಲ್ಲೇ ಬಿಟ್ಟೋಯ್ತು. ಇವಾಗ ಇಲ್ಲಿ ತೋರ್ ಮನೆ ಸಮಸ್ಯೆ. ಮತ್ತೆ ಈ ಮನೆಯಲ್ಲಿ ಕೃಷ್ಣಮೂರ್ತಿ ಅವರು? ನಮ್ಮ ತಾಯಿ, ನನ್ನ ಹೆಂಡತಿ, ಈಕೆ, ನಮ್ಮ ಅಣ್ಣನ ಮಕ್ಕಳಿಬ್ಬರಿದ್ದಾರೆ. ಆ ಮಕ್ಕಳು ಏನು ಓದ್ತಾರೆ? ಅವ್ರು ಒಬ್ಳು PUC ಮಾಡಿಬಿಟ್ಲು ಮೇಡಮ್. ಈಗ ಇನ್ನೊಬ್ಳು 9ನೇ ಕ್ಲಾಸ್ ಓದ್ತಾರೆ. ಎಲ್ಲರ ಜವಾಬ್ದಾರಿ ನಿಮ್ಮ ತರ
ನಿಮ್ಮ ಬೇರೆ ಅಣ್ಣ ತಮ್ಮಂದ್ರೆಲ್ಲ ಇದಕ್ಕೆ ಬರೋದೇನೋ? ಇದಾರೆ, ಬರ್ತಾರ ಅವ್ರನ್ನು, ಮನೆಗೆ ಬರೋದು ಹೋಗೋದು ಸಮಸ್ಯೆ, ಮತ್ತೆ ತೀರಾವಳಿ ಮಾಡ್ತಾರ ಅವ್ರನ್ನು. ನಿಮ್ಮ ಮಕ್ಕಳೆಲ್ಲಮ್ಮ ಅಲ್ಲಿ ಗಂಡನ ಮನೇಲಿ ಇರೋ. ಯಾಕೆ ಅಲ್ಲಿದಾವಮ್ಮ? ನಾವೆಲ್ಲಿ ಇಲ್ಲಿ ಕರ್ಕೊಂಡು ಬಂದು ವಿದ್ಯಾಭ್ಯಾಸ ಎಲ್ಲಿ ಇಲ್ಲಿ ಗೌರ್ಮೆಂಟ್ ಆಫ್ ಅಂಗನವಾಡಿ ಅವೆಲ್ಲ ಇಲ್ಲಿ ಸಿಗ್ಬೇಕಲ್ಲ ಮೇಡಮ್ ಅವ್ರೆ, ಇಂಗ್ಲಿಷ್ ಮೀಡಿಯಂ. ನೀವೇ ಬಿಟ್ಟು ಬಂದ್ಬಿಟ್ರೆ ನಮ್ಮ ಅವ್ರು ಕಳ್ಸಕ್ ರೆಡಿ ಇಲ್ಲ ಮೇಡಮ್. ಅಲ್ಲಮ್ಮ, ಅವರು ಇವ್ರನ್ನ ಮಾತ್ರ ಕಳಿಸ್ಬಿಟ್ರ? ಹೌದು. ಏನ್ ಪಂಚಾಯತಿ ಮಾಡಿದಾಗ ಏನಾಯ್ತು? ಪಂಚಾಯತಿ ಮಾಡಿದ್ವಿ. ಪಂಚಾಯತಿ ಮಾಡಿದಾಗ ಇವಳ ಬಗ್ಗೆ ಏನೇನೋ ಆಪಾದನೆಗಳು ಮಾಡಿದರು. ಇವಳು ವ್ಯತ್ಯಾಸ ಆಗಿದ್ದಾಳೆ, ಇವಳು ಕೆಟ್ಟ ನಡತೆ ಕೆಟ್ಟವಳು, ಇಂಥವನ್ನ ಏನೇನೋ ಅಪರಾಧಗಳನ್ನು ಓಡಿಸಿದ ಜೊತೆಗೆ ಒಂದು 3 ತಿಂಗಳು ಒಂದು ರೂಮಲ್ಲಿ ಇಟ್ಟಿದ್ದು. ಕೂದಲೆಲ್ಲ ಗಂಟಾಗಿ ಹೋಗ್ಬಿಟ್ಟಿದ್ವಿ, ಎಲ್ಲ ಒಂಥರ ವಿಕಾರ ಆಗಿದ್ಲು. ಅಂಥ ಸ್ಥಿತಿಯಾಗ ಆಯಪ್ಪ ತಗೊಂಬಂದು ಹಿರಿಯೂರಲ್ಲಿ ಬಿಟ್ಟು ವಾಪಸ್ ಹೋಗಿದ್ದ. ಏನಮ್ಮ ಅದೇನಾಗಿದ್ದಮ್ಮ? ಊಟ ಕೊಟ್ಟಿಲ್ಲ, ಬಟ್ಟೆ ಸ್ನಾನ ಇಲ್ಲ, ಇನ್ನೊಂದಿಲ್ಲ, ಏನೇನೂ ಇಲ್ಲ. ಒಂದು ಹೆಚ್ಚು ಕಡಿಮೆ ಒಂದು 2-3 ತಿಂಗಳು ಈ ರೀತಿ ಹಿಂಸೆಗೆ ಇಟ್ಕೊಂಡ್ಬಿಟ್ರು. ನಮ್ಮ ತಂದೆ ತಾಯಿ ಬೇಜಾರಾಗಿ ಮತ್ತೆ ಲಗ್ನ ಆಗಿದಾರಲ್ಲ, ಇವಳು ಬಂದು ಒಂದು 6-7 ತಿಂಗಳು ಆದ ನಂತರ ಅವರು ಮದುವೆ ಆಗಿದ್ದು. ಮತ್ತೆ ನಮಗೆ ಅದು ವಿಷಯ ಗೊತ್ತಾಗಲಿಲ್ಲ. ಆಗದೆ ಇನ್ನೊಂದು ಮದುವೆ ಆಗಿದ್ದಾರೆ ಮೇಡಮ್. ಕಾಲೇಜ್ ಲೆಕ್ಚರರ್. ಹೌದು. ಆ ಎಮ್ಮಗೆ ಒಂದು ಮಗು ಆಗಿದೆ, ಹೆಣ್ಣು ಮಗು ಆಗಿದೆ. ಗೊತ್ತಿರ್ಬೇಕಲ್ಲ, ಇಂಗ್ಲಿಷ್ ಲೆಕ್ಚರರ್ ಅಂತೀವಿ. ಗೊತ್ತಿದೆ, ಕಾನೂನು ಗೊತ್ತಿದೆ. ಮೊನ್ನೆ ನಾನು ಫೋನಲ್ಲೂ ಮಾತಾಡಿದೆ ಅವರಿಗೆ, ಇದುವರೆಗೂ ನಾವು ನಿಮ್ಮನ್ನು ಮರ್ಯಾದೆ ಮಾಡಿಲ್ಲ, ಇನ್ನೂ ಮುಂದೆ ಮಾಡೋದು ಬೇಡ. ಈಗ ಅಚ್ಚುಕಟ್ಟಾಗಿ ಕರ್ಕೊಂಡೋಗಿ ನಿಮ್ಮ ಜಮೀನಲ್ಲಿ ಒಂದು ಶೆಡ್ ಹಾಕಿ ಇವಳನ್ನ ಇಟ್ಕೊಳ್ರಿ, ಒಟ್ಟಿನಲ್ಲಿ ನಿಮ್ಮ ರೆಸ್ಪಾನ್ಸನ್ನು ಇಟ್ಕೊಳ್ರಿ, ನಮ್ಮ ಮ್ಯಾಗಳ ಭಾರತ ನಾವು ಹೊಟ್ಟೆ ಹೊರೆಯೋದೇ ಕಷ್ಟ ಐತೆ. ಈಗ ಮುಂದೆ ನಮ್ಮ ತಾಯಿ ಹೋದ್ಮೇಲೆ ನನ್ನ ಹೆಂಡತಿ ನೋಡಲ್ಲಿ ಉಳ್ಳ ಯಾಕೆ ನೋಡಲ್ಲ? ನೀವು ಸದ್ಯ ಎಲ್ಲರೂ ನಿಮ್ ಬೆನ್ನು ಕಟ್ಕೊಂಡ್ಬಿಟ್ರೆ ಏನೂ ಮಾಡಕ್ ಬರಲ್ಲ. ಈಗ ಮ್ಯಾಲ ಬಿದ್ದವನ್ನ ನಾವು ಓರ್ಲೇಬೇಕು ಮೇಡಮ್ ಅವರೇ. ಅದು ಹಳ್ಳಿ ಬದುಕು, ಏನ್ ಮ್ಯಾಲ ಬಿದ್ರು ನಾವು ಓರ್ಬೇಕು ಮನೆಗಿದ್ದರು. ಅದು ಜವಾಬ್ದಾರಿ ಅಲ್ಲ, ನಿಮ್ಮ ಒಬ್ಬರದೇ ಅಲ್ವಲ್ಲ, ಮಿಕ್ಕಿದ ಅಣ್ಣ ತಮ್ಮಂದ್ರು ಇದಾರಲ್ಲ. ಅವ್ರು ಎಂದು ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಅಟ್ಲೀಸ್ಟ್ ಬರೀ ಮೊನ್ನೆ ನಮ್ಮ ಅಪ್ಪಾಜಿದು ತಿಥಿ ಕಾರ್ಯಕ್ಕೆ ಅವ್ರು ಯಾರು 10 ರೂಪಾಯಿ ನಮ್ಮ ಅಣ್ಣರು ಕೊಡ್ಲಿಲ್ಲ. ಮಕ್ಕಳು ನಿಮ್ಮನ್ನ ನೋಡಕ್ ಬಂದಿಲ್ವೇನಮ್ಮ? ಎಷ್ಟು ವಯಸ್ಸಮ್ಮ ಮಕ್ಕಳಿಗೆ? ಒಬ್ಬ 12 ವರ್ಷ ಆಯ್ತು, ಇಲ್ಲ ಮೇಡಮ್, ಒಬ್ಬಕ್ಕೆ 8 ವರ್ಷ ಆಯ್ತು. SLC 15 ವರ್ಷ ಆಯ್ತು, 16 ವರ್ಷ ಆಯ್ತು. ಯಾಕೆ ಅವ್ರು 12 ಅಂತ? ಅವಳಿಗೆ ಅಲ್ಲ, ನಮ್ಮ ಮಗುಗೆ ಇವಾಗ 12 ವರ್ಷ ಐತೆ. ಕನ್ಫ್ಯೂಸ್ ಆಗಿ ಮಾತಾಡ್ತಾಳ. ನಮ್ಮ ಪಾಪ ಇವಾಗ ಕಡಿಮೆನೆ ಮ್ಯಾಮ್. ಹೆಣ್ಣು ಹುಡುಗಿ ಇವಾಗ 8 ವರ್ಷದಲ್ಲ ಐತೆ. ಹೆಣ್ಣು ಮಗಳು 8 ವರ್ಷ. ನಮ್ದು ಮದುವೆ ಆಗಿ ಇವಾಗಲೇ 14 ವರ್ಷ ಆಗಿತ್ತೆ. 12 ವರ್ಷ ಮಗಳಿಗೆ. ಅವ್ರು ಬಿಟ್ಟು ಬಂದಾಗಿನ ವಯಸ್ಸು ಬಂದಾಗಿನ ನಾವ್ ಹೇಳ್ತಿರೋದು. ಈಗ ಬಂದಲ್ಲೇ 8 ವರ್ಷ ಆಯ್ತು, ಇಲ್ಲಿಗೆ 7 ವರ್ಷ ತುಂಬೈತಿ. ಇವಾಗ 6 ವರ್ಷ 5-6 ಇಲ್ಲಿಗೆ ಆಯ್ತಲ್ಲ 12 ವರ್ಷ. 12 ಅಲ್ಲಮ್ಮ, 16 ವರ್ಷ ಅಲ್ವೇನಮ್ಮ? ಅದಕ್ಕೋಸ್ಕರನೇ ಮೊನ್ನೆ ನಾನು ಫೋನ್ ಮಾಡಿದ್ದು. ಮಗ ದೊಡ್ಡನಾಗಿದ್ದಾನೆ, ಅವನಿಗೇನಾದರೂ ಆಸೆ ಇದೆಯೇನೋ ಅಂತಂದು ಕೇಳಿದೆ. ಅವನು ಬಿಲ್ಕುಲ್ಲು ನಮ್ಮ ಡ್ಯಾಡಿ ಹೇಗೆ ಹೇಳ್ತಾರೋ ಹಾಗೆ ನನಗೆ ಮಮ್ಮಿ ಬೇಡ ಅಂತ. ಅವಾಗ ನನಗೆ ಬೇಜಾರಾಯಿತು. ಅವ್ರ ಬಗ್ಗೆ ನನಗೆ ಈಗ ಇವಳಲ್ಲಿ ಹೋದರೆ 2 ಹೆಂಡತಿ ವ್ಯತ್ಯಾಸ. ಈಗ ಮಕ್ಕಳ ಬದುಕು ಹಾಳಾಗೋಗುತ್ತೆ. ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ಭಾಳ ಬ್ರಿಲಿಯಂಟ್ ಇದ್ದಾನೆ ನಮ್ಮ ಅಳಿಯ. ಈಗ ಇವಳು ಮಧ್ಯದಾಗ ಹೋದ್ರಲ್ಲಿ ವಿದ್ಯಾಭ್ಯಾಸ ಹಾಳಾಗೋಗ್ಬಿಡುತ್ತೆ. ಇವರಿಗೋಸ್ಕರ ಹುಡುಗರ ಬದುಕು ಹಾಳು ಮಾಡಬಾರ್ದು ಅಂತ ಇಲ್ಲೇ ತನಕ ನಾವು ಜವಾಬ್ದಾರಿ ಮಾಡಿದ್ವಿ ಮೇಡಮ್. ಈಗ ಅವನಿಗೆ SLC ಅಂದರೆ ಈಗ ಅವನಿಗೆ ಎಷ್ಟು ಬೇಕಷ್ಟು ನಾಲೆಡ್ಜ್ ಇದೆ ಅವನಿಗೆ. ಆದರೂ ಅವನು ಬಿಲ್ಕುಲ್ ಬೇಕಿಲ್ಲ ಅಂದ್ಬಿಟ್ಟ, ಮಗನೂ ಸಮೇತ. ಅವ್ರ ತಂದೆನೂ ಸಮೇತ 1,000 ರೂಪಾಯಿ ಕೊಡ್ತೀನಿ, ಸಾಕ್ಕೊಳ್ಳಪ್ಪ, ನಿನ್ನ ತಂಗಿದ್ ನೀನು ಕರ್ಕೊಂಡು ಹೋಗಿರೋ ತಪ್ಪಿಗೆ ನೀನು ಸಾಕ್ಕೊಳ್ಳಪ್ಪ ಅಂತ. ಹೆಣ್ಮಗಳದೇನು ಸುದ್ದಿ ಗೊತ್ತಿಲ್ವಾ? ಯಾವ ಹೆಣ್ಮಗಳದು? ಇವ್ರ ಮಗಳದ್ದು ಇದೆಲ್ಲ ಚೆನ್ನಾಗಿ ಓದ್ತಿದ್ದಾಳೆ. ತಂದೆ ಅತ್ತೆ ಅವರೆಲ್ಲ ಇದರಲ್ಲಿ. ಈ ಅಮ್ಮ ಈಗ 2ನೇ ಹೆಂಡತಿ ಅವ್ರ ಸಂಬಂಧದಲ್ಲೇ ಮದುವೆ ಆಗಿರೋದು. ಆತ ಅದನ್ನೂ ಹೇಳ್ದ, ನಾನು ಕಂಡೀಷನ್ ಮಾಡಿಕೊಂಡೆ, ಒಂದು ಮಗುನೇ ಎಂಥದೇ ಆಗಲಿ ಒಂದು ಮಗುಗೆ ಆಪ್ರೇಷನ್ಗೆ ಒಪ್ಕೊಂಡು ನನ್ನ ಮಕ್ಕಳು ನೋಡ್ಕೋಣ ಅಂಥೇಳಿ ನಾನು ಮದುವೆ ಆಗಿರೋದು ಅಂತಂದು ಹೇಳಿದ್ರು ಅವ್ರ ಲೆಕ್ಚರ್ ಸಾಹೇಬರು. ಈಗ ಇದೆಲ್ಲ ಮಾತುಕತೆ ಆಗಿದೆ. ನಾನು ಮಾತಾಡ್ತಿದ್ದೆ ಅವ್ರ ಹತ್ರ. ನಾನು ಅವ್ರ ಹತ್ರ ಬೇಜಾರಾಗಿರಲಿಲ್ಲ. ನಾನು ಯಾವಾಗಲೂ ಚೆನ್ನಾಗೇ ಮಾತಾಡ್ತಿದ್ದೆ. ನಾನು ಮೊನ್ನೆ ನಮ್ಮ ಅಪ್ಪಾಜಿ ತಿಥಿಗೆ ಒಂದು 5,000 ಕಾಸು ಇಸ್ಕೊಂಡಿದ್ದೆ ನಾನು ಅವ್ರ ಹತ್ರ. ಚೆನ್ನಾಗೇ ಇದ್ದೆ ನಾನು. ಬಟ್ ಇವಳಿಗೆ ಒಂದು ಸಾರಿ ಏನಾಯಿತು, ಆರೋಗ್ಯ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಇವಳಿಗೆ ಮಾನಸಿಕವಾಗಿ ಇವಳು ಆ ಮಕ್ಕಳನ್ನು ನೋಡಿದ ವ್ಯತ್ಯಾಸ ಆಗಿ ಹೋಗ್ಬಿಟ್ಟಿತ್ತು. 1 ವರ್ಷ ಇವಳ ಸ್ಥಿತಿ ಕೆಟ್ಟೋಯ್ತು. ಆವಾಗ ಅಶೋಕ್ ಪೈ ಹತ್ರ ಹೋಗಿ ಅಲ್ಲಿ ಟ್ಯಾಬ್ಲೆಟ್ ಕೊಡಿಸಿದ ಮೇಲೆ ಇವಳ ಸ್ಥಿತಿ ಸರಿ ಹೋಯಿತು. ಇವಳನ್ನು ಏನು ಮಾಡೋಕ್ಕೂ ಅಲ್ಲಿ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸಿ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ.
ಈ ಲೆಟರ್ ಬರ್ದಿದ್ದೀರಲ್ಲ ನೆನ್ಪಿದ್ಯಾ? ಇಲ್ಲ ಮೇಡಮ್ ಅವ್ರೆ, ನಾ ಬರ್ದಿಲ್ಲ. ಬೇರೆ ಅವರ ಅಕ್ಕನ ಮಗಳೊಂದು ಐತೆ, ಆಕೆ ಹತ್ರ ಬರೆಸಿ ಕಳಿಸಿದ್ದಾರೆ. ನಾವು ಇದ್ ಕಡೆ ಕಳ್ಸೋದಕ್ಕೋಸ್ಕರ. ಇದು ಸಮಸ್ಯೆಗೆ. ನೀವು ಬರ್ದಿಲ್ಲ, ಇದು ಅವ್ರು ಬರ್ಸಿರೋದ? ಅವ್ರ ಅಕ್ಕನ ಮಗಳು ಬರ್ದಿರೋದು. ನಾವೆಲ್ಲ ಬಿಡ್ರಿ, ಅವ್ರ ಅಕ್ಕನ ಮಗಳ ಹತ್ರ ಬರ್ಸಿದಾನ ಅಂತ. ಬರ್ಸಿ ಹ್ಯಾಂಡ್ ರೈಟಿಂಗ್ ನೋಡಿ. ಯಾವಿಂದ ಬರದ್ರೆ ಅಷ್ಟೇ ಮೇಡಮ್ ಅವರೇ. ಆ ಟ್ಯೂಷನ್ ಏನೋ ಹೇಳ್ತಾ ಇದ್ರಲ್ಲ, ಟ್ಯೂಷನ್ ಪಾಠ ಏನೋ ಹೇಳ್ತಾ ಇದ್ರು ಅಂತ. ಅಲ್ಲಿಂದನೇ ಈ ಬಿರುಕು ಇನ್ನೂ ಜೋರಾಗ ಕಾರಣ ಅಲ್ಲಿ. ಏನಮ್ಮ ಅದು? ಹೇಳೋದೇನು? ಏನು ಆ ಹುಡುಗಿ ಏನೋ ನೀನು ಅನುಮಾನ ಪಟ್ಟಿದ್ದು? ಯಾವ್ದು ಇಲ್ಲ ಬಿಡ್ರಿ, ನಮ್ ಗಂಡ ಹೆಂಡತಿಗೆ ಯಾವ್ದು ಅಂತ ಸಮಸ್ಯೆ ಬಂದಿಲ್ಲ. ನಮಗೂ ಆತ ಎಂದು ಅಂತ ಒಂದಿಲ್ಲ. ಅವ್ರು ನೋಡ್ತಿ ಹೀಗೆ ಹಾಗೆ ಅಂತವೆಲ್ಲ ಕಸುಬುಗಳು ನಾವು ಇಟ್ಕೊಂಡಿಲ್ಲ. ಗಂಡ ಹೆಂಡತಿ ಸುಮ್ನೆ ಯಾಕೆ ಇಷ್ಟೊಂದು ಜನದ ಮುಂತಾವೆಲ್ಲ ಆಡ್ಲಿ. ನೀವ್ ಎಡುವುದ್ರು ಅವ್ರು ಎಡುವುದ್ರು? ನಮ್ಮ ಪಾಪು ಹೊಲದಲ್ಲಿ ನಾವು ಇದಾಕಿದ್ವಿ, ದಾಳಂಬ್ರೆ ಸಪೋಟ ಎಲ್ಲ ಹಾಕಕ್ ಸಸಿ ಉಣಿದ್ವಿ ನಾವು. ದುಂಡು ಮಲ್ಲಿಗೆ ಕಾಕಡ ಎಲ್ಲ ಅಡಿಗೆ ಮಾಡ್ತಾ ಇದ್ದೆ ನಾನು. ಆ ತೊಟ್ಟಿ, ನೀರಿನ ತೊಟ್ಟಿ ಇತ್ತಲ್ಲ, ಆಕೆ ಆಟ ಆಡ್ತಾ ಹೋಗಿ ನೀರಿನ ತೊಟ್ಟಿ ಒಳಗೆ ಬಿದ್ದುಬಿಟ್ಟಿದ್ದಾಳೆ. ನಾನು ಎಷ್ಟೊತ್ತಾದ್ರೂ ನೋಡಿಲ್ಲ ನಾನು. ಆಮೇಲೆ 9 ಗಂಟೆ ಆಯ್ತು, ಬೆಳಗ್ಗೆ 9 ಗಂಟೆ ಡ್ಯೂಟಿಗೆ ಹೋಗ್ಬೇಕು ಅಂತಂದು ಆತ ಹೊಲ್ದಾಗ ಗೊಬ್ಬರ ಎಲ್ಲ ಹಾಕ್ತಿತ್ತಲ್ಲ, ಆತ ಏನು ಮಾಡಿತ್ತು, ಎತ್ಲಾಗ ನೋಡಿ ನಾನು ಕೂಗಕ್ಕೂ ಅವ್ರಿಗೆ ಧ್ವನಿ ಬಂದಿಲ್ಲ. ಆಕೆ ನೀರೊಳಗೆ ಬಿದ್ದಿರೋದು ನೋಡಿ. ಆಮೇಲೆ ನಿಧಾನಕ್ಕೆ ಯಶೋದ ಪಾಪು ಬಿದ್ದೈತೆ ನೋಡು ಅದ್ರೊಳಗೆ ಅಂತಂದ್ರು. ಇದ್ಯಾಕೆ ಅಂತ ಹೋಗಿ ನೋಡ್ತೀವಿ, ನೀರು ಕುಡ್ದು ಬಿಟ್ಟಿದ್ದಾಳೆ ಆಕೆ. ಆ ತಕ್ಷಣಕ್ಕೆ ಆಕೆ ಎತ್ಕೊಂಡು ಮನೆಗೆ ಟ್ರೀಟ್ಮೆಂಟ್ ಕೊಟ್ಟು ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ವಿ. ಆಮೇಲೆ ಸಮಸ್ಯೆ ಶುರುವಾತು. ಅಷ್ಟು ಬಿಟ್ಟರೆ ನಮ್ಗೆ ಯಾವುದೋ ಅಂತ ನಮ್ಮ ಗಂಡ ಹೆಂಡತಿ ಮಾತಾಡಿಲ್ಲ ಕಣ್ರಿ. ಮೇಡಮ್ ಅವರೇ, ಇದು ನಾವು ಏನು ಹೇಳಿದ್ರು ನಮಗೆ ಇದು ಬಗೆಹರಿಯಲ್ಲ. ನಿಮ್ಮ ಪಾದಕ್ಕೆ ಹಾಕಿದ್ದೀನಿ. ನನ್ನ ಮ್ಯಾಗಳ ಭಾರ, ನಮ್ಮ ತಾಯಿ ಮ್ಯಾಗಳ ಭಾರ ತಪ್ಪಿಸ್ಬೇಕು. ಈಕೆ ಮಕ್ಕಳು ಗಂಡನ ಜೊತೆಗೆ ನೆಮ್ಮದಿಯಾಗಿ ಬದುಕಬೇಕು. ಇಷ್ಟು ಬೇಕು ನಮಗಿನ್ನು. ಅವರ ಹಣ, ಅವ್ರದ್ದು ಏನು ಸಂಬಳ ನಮಗೇನು ಬೇಡ ಮೇಡಮ್ ಅವರೇ. ನಿಮ್ಮ ಪಾದಕ್ಕೆ ಹಾಕಿದ್ದೀನಿ, ಅದು ಏನು ಮಾಡ್ತೀರೋ ಮಾಡಿ ಮೇಡಮ್ ಅವರೇ. ಜಟಕ